ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅಂಗೀಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. समता और समृद्धता की प्रेरणा देती है. आधुनिक ज्ञान को मूल्यों के साथ जोड़कर एक ऐसी शिक्षा प्रणाली विकसित करने की महती आवश्यकता है जो धर्म संस्कृति को संरक्षण, राष्ट्र की एकता अखंडता को बनाए रखने तथा समाज में समता और समृद्धता को बनाए रखने और दुनिया को एक नई दिशा देने में सहायक होने के साथ साथ पूरी मानवता का भला भी करें. नई राष्ट्रीय शिक्षा नीति इस दिशा में महत्वपूर्ण कदम है. भारत आज अमृतकाल के दौर से गुजर रहा है. यह वह कालखंड है जिसमें भारत को विकसित राष्ट्र बनाने का संकल्प लिया गया है. इस महान लक्ष्य की पूर्ति में सबसे बड़ी भूमिका युवा शक्ति की है. मैं आपसे अनुरोध करता हूँ कि आप इस पर अमल करने का प्रयास करें. ತಮ್ಮ ಒಂದು ಏಳಿಗೆಗಾಗಿ ಎದುರಿಸಬೇಕು, ಸವಾಲುಗಳನ್ನು ಸ್ವೀಕಾರ ಮಾಡಬೇಕು. ಯಾವುದೇ ಇವತ್ತು ಅವಕಾಶಗಳು ನಿಮ್ಮ ಮನೆ ಮಗಳಿಗೆ ಬರೋದಿಲ್ಲ. ಆ ಅವಕಾಶಗಳನ್ನು ಹುಡುಕಿ ನಾವು ಹೋಗ್ತಕ್ಕಂಥದ್ದು ಆಗಬೇಕಾಗುತ್ತೆ. ನಮಗೆ ಪ್ರಾರಂಭದಲ್ಲಿ ಸೋಲು ಕಾಣಬಹುದು, ಆದರೆ ಆ ಸೋಲು ಮುಂದಿನ ನಮ್ಮ ಯಶಸ್ಸಿಗೆ ಸಹಕಾರಿ ಆಗ್ತದೆ. ಆತ್ಮವಿಶ್ವಾಸದಿಂದ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ, ನಮ್ಮಲ್ಲಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ ಏನು ಇವತ್ತು ಈ ವಿಶ್ವವಿದ್ಯಾಲಯ ಏನು ಇವತ್ತು ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯ ಇವತ್ತು ತಮಗೆ ಒದಗಿಸ್ಕೊಟ್ಟಿದೆ, ಅದರ ಎಲ್ಲವನ್ನ ತಾವು ಉಪಯೋಗಿಸಿಕೊಂಡು ತಮ್ಮ ಭವಿಷ್ಯತ್ತನ್ನು ರೂಪಿಸ್ಕೊಳ್ಬೇಕು. Face a world that you are likely to, but an idea will not be heard, a grant will be declined to you sometimes, and a product also may fail, a plan will meet reality, and sometimes it will reality of crash. Remember that failure is not a final grade, it's information. Use it to iterate your craft and strengthen your character and build your inner resilience throughout to build your external resume. ಸಿಗುತ್ತೆ ಅಂತ ಯಾವುದೋ ಆಸೆ ಇರಲಿಲ್ಲ, ಎಕ್ಸ್ಪೆಕ್ಟೇಷನು ಇರಲಿಲ್ಲ. ಬಟ್ ಬಂದಿರತಕ್ಕಂಥದ್ದು ಒಂದು ಖುಷಿ ವಿಚಾರ. ಇನ್ನೊಂದು ವಿಶೇಷವಾಗಿ ಖುಷಿ ವಿಚಾರ ಏನಂದರೆ, ನಾನು ಆ ಒಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಪ್ರದೇಶದವನಾಗಿ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ನನಗೆ ವಿಶೇಷವಾಗಿ ಹೆಮ್ಮೆಯ ಸಂಗತಿ.
ಸೀಟ್ ತೊಗೊಂಡು ಅಲ್ಲಿರುವಂಥ ಫ್ಯಾಕಲ್ಟೀಸ್ಗಳ ಮೋಟಿವೇಶನ್ ಗೈಡೆನ್ಸ್ ತೊಗೊಂಡು ಇವತ್ತು ನನಗೆ 7 ಗೋಲ್ಡ್ ಮೆಡಲ್ಸ್ ಬಂದಿದೆ. 7 ಗೋಲ್ಡ್ ಮೆಡಲ್ಸ್ ತೊಗೊಳೋದಕ್ಕೆ ನಾನು ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಅಷ್ಟೇ ಮೋಟಿವೇಶನ್, ಸಪೋರ್ಟ್, ಗೈಡೆನ್ಸ್ ನನಗೆ ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಇಬ್ಬರು ಕೂಡ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗಿಂತ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ಸ್ ಬಂದಿದೆ ಅಂತ ತಿಳಿದು ಬಂತು. ನಂದು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಹಾರ್ಡ್ ವರ್ಕ್ ಅಂದರೆ ಪ್ರಯತ್ನ ಮಾಡಿದ್ದು ಫಲ ಕೊಟ್ಟಿದೆ ಅಂತ ಖುಷಿ ಆಗ್ತಿದೆ. ಈ ವರ್ಷ 60% ಮಹಿಳೆಯರು ಏನು ಮಾಡಿದ್ದಾರೆ, ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ನಾನು ಈ ವರ್ಷ ಈ ಪದವಿಯನ್ನು, ಡಾಕ್ಟರೇಟ್ ಪದವಿಯನ್ನು ತಗೊಳ್ತಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಸಾಧನೆ ಮಾಡುವಲ್ಲಿ ಕಾಲಿಟ್ಟರೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಕೂಡ. ಹಾಗೆ ಇವತ್ತು ತುಂಬ ಜನ ಯಂಗ್ಸ್ಟರ್ಸ್ಗಳಿಗೆ ನಾವು ಕೂಡ ಪ್ರೇರಣೆ ಆಗ್ಬೋದೇನೋ ಸಣ್ಣ ಮಟ್ಟದಲ್ಲಿ ಅಂತ ನಮಗನ್ಸಿದೆ. ನಾನು ಈ ಸಂದರ್ಭದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಅಧ್ಯಕ್ಷರಿಗೆ, ಮಂಡಲದ ಅಧ್ಯಕ್ಷರಿಗೆ, ವಿಶೇಷವಾಗಿ ತಮ್ಮೇಶ್ ಗೌಡರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕೋಗಿಲು ಪ್ರಕರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಕ್ರಮ ವಲಸಿಗರಿಗೆ ಮನೆ ಕೊಡೋದಕ್ಕೆ ಹೊರಟಿದ್ದಾರೆ ಅದು ಚರ್ಚೆ ಇಡೀ ದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ಏನು ಕಳೆದ ತಿಂಗಳು ಹೋರಾಟ ಮಾಡಿದ್ರು ಅದರ ಪರಿಣಾಮ ಇವತ್ತು ನಾವಿಲ್ಲಿ ಬಂದು ಪ್ರತಿಭಟನೆ ನಾವು ಕೂಡ ಮಾಡ್ತಾ ಇದ್ದೇವೆ. ಅದು ಪರಿಣಾಮ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಎಂತ ಪರಿಸ್ಥಿತಿ ನಿರ್ಮಾಣ ಮಾಡಕ್ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು, ಅಕ್ರಮ ವಲಸಿಗರಿಗೆ ಜೆಂಡಾ ಊರುವಂತವ್ರು ವ್ಯವಸ್ಥೆ ಮಾಡುವಂಥದ್ದು, ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ತಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ದಿನನೇ ಕಳೆಯೋದಿಲ್ಲ ಅವರು. ಆದ್ರೆ ಇವತ್ತು ಅಂತ ದಲಿತರಿಗೂ ಅನ್ಯಾಯ ಮಾಡಕ್ ಕೊಟ್ಟಿದ್ದಾರೆ. ಡ್ರಗ್ ಮಾಫಿಯಾ ಜಾಸ್ತಿ ಆಗ್ತಿದೆ, ಅವ್ರನ್ನ ಕೇಳೋರು ಯಾರು ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಇದರ ವಿರುದ್ಧ ನಾವು ಇವತ್ತು ಕರ್ನಾಟಕ ಉಳಿಸಿ, ಕರ್ನಾಟಕವನ್ನ ಕನ್ನಡಿಗರಿಗೆ ಉಳಿಸಿ, ಬಾಂಗ್ಲಾ ಮಾಡಕ್ ಹೋಗ್ಬೇಡಿ, ಬಾಂಗ್ಲಾ ಮಾಡಬೇಡಿ ಇದನ್ನ ಅನ್ನೋ ಎಚ್ಚರಿಕೆಯನ್ನ ಕೊಡಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೀರಿ. ತಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೀವು ಕೂಡ ಬೆಂಬಲವನ್ನ ಕೊಟ್ಟಿದ್ದೀರಿ. ಇಲ್ಲಿಗೇನು ಹೋರಾಟ ನಿಲ್ಲಲ್ಲ. ಪ್ರಾರಂಭ ದಿನದಿಂದನೂ ಕೂಡ ಇವತ್ತವರೆಗೂ ಗೋಲಿಗೋಸ್ಕರ ಧ್ವನಿ ಎತ್ತುತ್ತಾನೆ ಇದ್ದೀವಿ. ಆ ವರ್ಗಗಳು ಅನ್ಯಾಯಕ್ಕೆ ಒಳಗಾಗಿದ್ರೆ ಅವ್ರಿಗೆ ಮನೆ ಕೊಡಿ, ನೀವು ಪುಕ್ಕಟೆ ಕೊಡಿ, ನಾವು ಬೇಡ ಅನ್ನಲ್ಲ, ಕೊಡಬೇಕು. ಆದ್ರೆ ಬಾಂಗ್ಲಾದೇಶದಿಂದ ಬಂದವರಿಗೂ ರೋಹಿಂಗ್ಯಾಗಳಿಗೂ ಕೊಡ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ದೇಶದಿಂದ ಇವತ್ತು ಅವ್ರನ್ನ ಹೊರಗಡೆ ಓಡಿಸ್ಬೇಕು ಅಂತಿರೋದು ನಾವು. ಅದನ್ನು ಬಿಟ್ಟು ನೀವು ಅವರಿಗೆ ವಸತಿ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀರಿ. ಇದು ಕಾನೂನು ಬಾಹಿರ. ಅಂಥೇಳಿ ಇವತ್ತು ಎಲ್ಲ ನಮ್ಮ ಮುಖಂಡರು ತೀರ್ಮಾನ ಮಾಡಿ, ಎಲ್ಲ ನಮ್ಮ ಬೋಸರಾಜುಜಿಯವರು, ಎಲ್ಲ ಶಾಸಕ ಮಿತ್ರರು ತೀರ್ಮಾನ ಮಾಡಿ 29, 30, 31 ಜನವರಿ 29, 30, 31 3 ದಿವಸ ರಾಯಚೂರು ಜಿಲ್ಲಾ ಉತ್ಸವವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಈಗಾಗಲೇ ಇದಕ್ಕೆ ಯಾವ್ಯಾವ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕಲಾವಿದರಿಗೆ ಅಂದರೆ ಯಾರ್ಯಾರು ಭಾಗವಹಿಸ್ತಾರೆ, ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು ಕೂಡ ಇದರಲ್ಲಿ
ಒಂದು ತೀರ್ಮಾನ ಆಗಿದೆ. ಹಾಗಾಗಿ ಅವರೆಲ್ಲ ಈಗಾಗಲೇ ಇನ್ವೈಟ್ ಮಾಡಿದ್ದಾರೆ. ಸುಮಾರು 120 ಕಲಾವಿದರು ಕೂಡ ಮುಂದೆ ಬಂದಿದ್ದಾರೆ ಮತ್ತು ವಿವಿಧ ಸಮಿತಿಗಳನ್ನು ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಸಮಿತಿಗಳನ್ನು ಕೂಡ ಮಾಡಿದ್ದಾರೆ. ಆ ಸಮಿತಿಗಳಿಗೆ ಬೇರೆ ಬೇರೆ ಅಧಿಕಾರಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಸ್ವಾಗತ ಸಮಿತಿಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇದ್ದಾರೆ. ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 10:30 ತನಕ ಕಾರ್ಯಕ್ರಮ ಇರುತ್ತೆ. 4ರಿಂದ 6 ಸ್ಥಳೀಯ ಕಲಾವಿದರು, 6ರಿಂದ 10ರವರೆಗೆ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕಲಾವಿದರು ಕೂಡ ಇದಕ್ಕೆ ಬಂದು ಇದರಲ್ಲಿ ಪಾಲ್ಗೊಂಡು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.